ಅಧ್ಯಕ್ಷರಾಗಿ ಸರ್ಕಾರಿ ಕಾಲೇಜು ಶಿಕಾರಿಪುರಕ್ಕೆ ಸರ್ಕಾರದಿಂದ ಸ್ಥಾನವನ್ನು ಹೊಂದಿ ನಮ್ಮಿಂದ ಸನ್ಮಾನ್ಯರಿಗೆ ಆಫೀಸ್ ಸಿಬ್ಬಂದಿಯಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಸನ್ಮಾನ್ಯ ಶ್ರೀ ಎಚ್ ಎನ್ ಹರೀಶ್ ಅವರು, ಸ್ನಾತಕೋತ್ತರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಿಂದ. ಮಾಡಿದ ದೇಗುಲ ಇದು ಅವನ ನಾಟಕದ ಲೀಲ, ಶಿವನು ಮಾಡಿದ ದೇಗುಲ ಭವಕ್ಕೆ ಬರದಿರೆ ಮೂಲ, ಈ ಭ್ರಮೆಗಳಳಿದರೆ ಸುಖದ ಕೀಲ. ಭವಕ್ಕೆ ಬರದಿರೆ ಮೂಲ, ಈ ಭ್ರಮೆಗಳಳಿದರೆ ಸುಖದ ಕೀಲ. ಶಿವನು ಮಾಡಿದ ದೇಗುಲ ಇದು ಅವನ ನಾಟಕದ ಲೀಲ, ಶಿವನು ಮಾಡಿದ ದೇಗುಲ. ಜಾರ್ಬಗಲ್ಲಿನ ದೇಗುಲ ಇದು ಕರಕ್ಕೆ ಸಿಕ್ಕದ ಬಾಗಿಲ. ಜಾರ್ಬಗಲ್ಲಿನ ದೇಗುಲ ಇದು ಕರಕ್ಕೆ ಸಿಕ್ಕದ ಬಾಗಿಲ. ಮೂರು ಕಂಬಗಳ ಗೋಲ ಇದು 6 ತ್ವಲೆಗಳ ಸಾಲ. ಮೂರು ಕಂಬಗಳ ಗೋಲ ಇದು 6 ತ್ವಲೆಗಳ ಸಾಲ, ಶಿವನು ಮಾಡಿದ ದೇಗುಲ. 8 ಗೇಣಿನ ವಿಸ್ತರ ಇದ ಕಂಠದವನೇ ಸಾಧುಗಾರ. 8 ಗೇಣಿನ ವಿಸ್ತರ ಇದ ಕಂಠದವನೇ ಸಾಧುಗಾರ. ತುಂಟರೈವರ ವಿಚಾರ ಇದರೊಳಗೆ ಉಂಟು ಸೂತ್ರಧಾರ. ತುಂಟರೈವರ ವಿಚಾರ ಇದರೊಳಗೆ ಉಂಟು ಸೂತ್ರಧಾರ, ಶಿವನು ಮಾಡಿದ ದೇಗುಲ. ಗಾಳಿ ಗೋಪುರಗಿತಕ್ಕೆ ಉಂಟು ಹೇಳದೆ ಇದು ಬೀಳುವುದುಂಟು. ಗಾಳಿ ಗೋಪುರಗಿತಕ್ಕೆ ಉಂಟು ಹೇಳದೆ ಇದು ಬೀಳುವುದುಂಟು. ಹಾಳು ಸಂಸಾರದ ಗಂಟಿದು ಕಾಲಯಮನರ ಕೈಗಂಟು, ಶಿವನು ಮಾಡಿದ ದೇಗುಲ. ಜೇರಿನಾದದ ಓಂಕಾರ ತಿಳಿ ಪಾರಮಾತ್ಮ ವಿಚಾರ. ಭೇರಿನಾದದ ಓಂಕಾರ ತಿಳಿ ಪಾರಮಾತ್ಮ ವಿಚಾರ. ಏರಿ ಉಳಿದವ ಧೀರ ನಮ ಗುರು ಸಿದ್ಧಾರೂಢ. ಏರಿ ಉಳಿದವ ಧೀರ ನಮ ಗುರು ಸಿದ್ಧಾರೂಢ, ಶಿವನು ಮಾಡಿದ ದೇಗುಲ. ಶಿವನು ಮಾಡಿದ ದೇಗುಲ ಇದು ಅವನ ನಾಟಕದ ಲೀಲ, ಶಿವನು ಮಾಡಿದ ದೇಗುಲ. ಮುಂದುವರೆದಂತೆ ಸನ್ಮಾನ್ಯ ಜಯಕುಮಾರ್ ಅವರ ಈ ಒಂದು ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಸನ್ಮಾನ್ಯ ಡಾಕ್ಟರ್ ಕೆ ಟಿ ಕೃಷ್ಣೇಗೌಡ ಸರ್ ಅವರು ವಹಿಸಿಕೊಳ್ಬೇಕು ಅಂತೇಳಿ ಕೋರಿ ಅವರಿಗೆ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹಾಜರಿರ್ತಕ್ಕಂತಹ ಈಗಾಗಲೇ 3 ವರ್ಷಗಳ ಕಾಲ ನಮ್ಮ ಕಾಲೇಜಿನಲ್ಲಿ ಅಧೀಕ್ಷಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಶ್ರೀ ಜಯಕುಮಾರ್ ಸರ್ ಅವರಿಗೆ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾಲೇಜಿನ ಗೆಸ್ಟೆಡ್ ಮ್ಯಾನೇಜರ್ ಆಗಿರ್ತಕ್ಕಂತಹ ಸತ್ಯಶೇಖರ್ ಸರ್ ಅವರಿಗೆ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಡಾಕ್ಟರ್ ಕೆ ಜಿ ಕವಿತಾ ಮೇಡಮ್ ಅವರಿಗೆ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಸ್ಟಾಫ್ ಸೆಕ್ರೆಟರಿ ಆಗಿರ್ತಕ್ಕಂಥ ಸನ್ಮಾನ್ಯ ರಾಜಶೇಖರ್ ಅವರಿಗೆ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ನಮ್ಮ ಎಲ್ಲ ಪ್ರಾಧ್ಯಾಪಕ ಬಂಧುಗಳಿಗೆ, ಕಚೇರಿ ಸಿಬ್ಬಂದಿಯವರಿಗೆ, CDC ನೌಕರರಿಗೆ ಎಲ್ಲರಿಗೂ ಸಹ ಈ ಸಭೆಗೆ ಸ್ವಾಗತವನ್ನು ಕೋರಿ ಸಭೆ ಮುಂದುವರೆದಂತೆ ಸನ್ಮಾನ್ಯ ಜಯಕುಮಾರ್ ಅವರ ಬಗ್ಗೆ ಮಾತನಾಡುವ ಮಹನೀಯರುಗಳು ಪ್ರಾಧ್ಯಾಪಕರು ಇರಬಹುದು ಅಥವಾ CDC ನೌಕರರು ಇರಬಹುದು ಅಥವಾ ಕಚೇರಿ ಸಿಬ್ಬಂದಿ ಇರಬಹುದು,
ದಯವಿಟ್ಟು ತಮ್ಮ ಅನಿಸಿಕೆಯನ್ನು ಮಾತಾಡಬೇಕು, ಸಭೆ ಮುಂದೆ ಹಂಚ್ಕೊಳ್ಬೇಕಂತ ಕೋರಿ ಇನ್ವೈಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಬಂದು ವೇದಿಕೆ ಮೇಲೆ ಮಾತನಾಡಬೇಕು. ಈ ದಿನ ನಮ್ಮ ಕಾಲೇಜಿನಿಂದ ಅಧೀಕ್ಷಕ ಹುದ್ದೆಯಿಂದ ಪತ್ರಾಂಕಿತ ವ್ಯವಸ್ಥಾಪಕರಾಗಿ ಪದೋನ್ನತಿಯನ್ನು ಹೊಂದಿರುವಂಥ ಶ್ರೀಯುತ ಜಯಕುಮಾರ್ ಸರ್ ಅವರೇ, ಹಾಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ಕೆ ಟಿ ಕೃಷ್ಣಗೌಡ ಸರ್ ಅವರೇ, ಹಾಗೂ ಕವಿತಾ ಮೇಡಮ್ ಅವರೇ, ಕೃತಿಶೇಖರ್ ಸರ್ ಅವರೇ, ರಾಜಶೇಖರ್ ಸರ್ ಅವರೇ, ಎಲ್ಲ ನನ್ನ ವೃತ್ತಿಬಾಂಧವರು. ನನಗೂ ಜಯಕುಮಾರ್ ಸರ್ ಅವರಿಗೂ ಕೂಡ ಸಂಬಂಧ ಹೆಚ್ಚು ಕಡಿಮೆ 33 ವರ್ಷಗಳು. ಯಾಕೆಂತಂದರೆ 1988ರಲ್ಲಿ ನಾನು ಸರ್ಕಾರಿ ಕಲಾ ಕಾಲೇಜಿಗೆ ಫಸ್ಟ್ BAಗೆ ಅಡ್ಮಿಷನ್ ಆದಂಥ ಸಂದರ್ಭದಲ್ಲಿ ಅವರ ಪರಿಚಯ ಆಯಿತು. ಆ ನಂತರದ ಅವಧಿಯಲ್ಲಿ 3 ವರ್ಷಗಳ ಪದವಿ ಹಂತದಲ್ಲಿ ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ನನ್ನನ್ನು ಬಹಳ ತುಂಬ ಪ್ರೋತ್ಸಾಹಿಸಿದರು. ಜೊತೆಗೆ ಶೈಕ್ಷಣಿಕವಾಗಿ ಯಾವುದೇ ಸಹಾಯ ಬೇಕಾದಂಥ ಸಂದರ್ಭದಲ್ಲಿ ಅದಕ್ಕೆ ನನಗೆ ಎಲ್ಲ ರೀತಿಯ ನೆರವನ್ನು ಒದಗಿಸಿಕೊಟ್ಟರು. ಜೊತೆಗೆ ಸ್ನಾತಕೋತ್ತರ ಪದವಿ ಹೋಗುವಂಥ ಸಂದರ್ಭದಲ್ಲೂ ಕೂಡ ನನಗೆ ಸಾಕಷ್ಟು ಸಂದರ್ಭದಲ್ಲಿ ಮಾರ್ಗದರ್ಶನವನ್ನು ಕೊಟ್ಟು, ಜೊತೆಗೆ ನೀವು ಹೇಗಿರಬೇಕು, ಅಲ್ಲಿ ಯಾವ ರೀತಿ ಅನುಕೂಲತೆಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪರಿಚಯ ಮಾಡಿಕೊಟ್ಟು ನನ್ನ ಒಂದು ಶಿಕ್ಷಣದ ಅವಧಿಯಲ್ಲಿ ಸಾಕಷ್ಟು ನನಗೆ ನೆರವನ್ನು ನೀಡಿದ್ದಾರೆ. ಅದು ಯಾವಾಗಲೂ ಕೂಡ ನಾನಿರೋರ್ಗೂ ಕೂಡ ನೆನಪಿನಲ್ಲಿರುತ್ತೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಆ ನಂತರದ ಅವಧಿಯಲ್ಲೂ ಕೂಡ ನಾನು ಪದವಿಯನ್ನು ಮುಗಿಸಿ ಕಲಾ ಕಾಲೇಜಿನಲ್ಲಿ ನಾನು ಅರೆಕಾಲಿಕ ಉಪನ್ಯಾಸಕನಾಗಿ 4 ವರ್ಷ ಕೆಲಸ ಮಾಡೋಂಥ ಸಂದರ್ಭದಲ್ಲಿರ್ಬೋದು, ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ನಾನು ಹೋಗಿ 10 ವರ್ಷಗಳ ಅವಧಿಯಲ್ಲಿ ನಾನು ಬೇರೆ ಇದು ಪದವಿ ಕಾಲೇಜುಗಳಲ್ಲಿ ಸಂಪರ್ಕ ಇಲ್ಲದಿರುವಂಥ ಸಂದರ್ಭದಲ್ಲಿ ಕೂಡ ಅವರು ಸಾಕಷ್ಟು ಸಂದರ್ಭದಲ್ಲಿ ಮಾರ್ಗದರ್ಶನ ನೀಡಿದಂಥದ್ದು. ಪದವಿ ಕಾಲೇಜಿಗೆ ಬಂದಾಗ ಕೂಡ ನಾನು ತುಂಬ ಖುಷಿಪಟ್ಟವರಲ್ಲಿ ಅವರು ಕೂಡ ಹೋದರು. ಆ ನಂತರದ ಅವಧಿಯಲ್ಲಿ ನಮಗೆ ನಮ್ಮ ಕಾಲೇಜಿಗೆ ಬಂದ ಮೇಲೆ ಅಷ್ಟೇ ನೇರವಾಗಿ ಒಬ್ಬ ಅಧ್ಯಾಪಕನಾಗಿ ಮತ್ತು ಅವರು ಸೂಪರ್ಡೆಂಟ್ ಆಗಿ ಸಂಬಂಧವನ್ನು ಇಟ್ಟುಕೊಂಡಂಥದ್ದು. ಜೊತೆಗೆ ಚನ್ನರಾಯಪಟ್ಟಣದಲ್ಲಿದ್ದಕ್ಕೂ ಕೂಡ ನನಗೆ ಬೇಕಾದಂಥ ಸಂದರ್ಭದಲ್ಲಿ ಅವರು ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಜೊತೆಗೆ ವೃತ್ತಿ ಬದುಕಿನಲ್ಲಿ ಸಾಕಷ್ಟು ಅವ್ರದ್ದೇ ಆದಂಥ ಕೆಲವು ನಿಯಮಗಳಿದೆ. ಆ ನಿಯಮಗಳ ಅಡಿಯಲ್ಲಿ ಅವರು ಕೆಲಸ ಮಾಡ್ತಾ ಹೋಗ್ತಾರೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಅದು ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ, ಕೆಲವರಿಗೆ ಒಪ್ಪಿಗೆ ಆಗುತ್ತೆ, ಅಥವಾ ಅವರ ಮಾತಿನ ಶೈಲಿ ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ಅಪತ್ಯ ಅನ್ನಿಸ್ಬೋದು. ಅದು ಎಷ್ಟು ಸರಿ ತಪ್ಪು ಅಂತೇಳಿ ನಾವು ವಿಮರ್ಶೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಆದರೂ ಅವರ ಕೆಲಸಗಳಲ್ಲಿ ನಾನು ಗಮನಿಸಿರುವ ಹಾಗೆ ಕಚೇರಿ ನಿರ್ವಹಣೆಯಲ್ಲಿರ್ಬೋದು ಅಥವಾ ದಾಖಲೆಗಳನ್ನು ಸಿದ್ಧಪಡಿಸೋದ್ರಲ್ಲಿರ್ಬೋದು, ಇಂತಹ ವಿಚಾರಗಳಲ್ಲಿ ಅವರು ಹೆಚ್ಚು ನಿಪುಣರು, ಜೊತೆಗೆ ತುಂಬ ಅನುಭವಿಲ್ಲ. ಅದರಲ್ಲಿ 2 ಮಾತು ಇಲ್ಲ. ಯಾಕೆಂತಂದರೆ ಅವರು ಆ ದಾಖಲೆಗಳನ್ನು ಯಾರು ಬೇಕಾದರೂ ಕೂಡ ಪರಿಶೀಲಿಸಿದ್ರು ಕೂಡ ಅಷ್ಟು ವ್ಯವಸ್ಥಿತವಾಗಿ ಮೇಂಟೈನ್ ಮಾಡೋದ್ರಲ್ಲಿ ಅವರು ತುಂಬ ಶಿಸ್ತು ಇರುವಂಥ ವ್ಯಕ್ತಿ. ಜೊತೆಗೆ ಅಂದರೆ ಅವರ ನಡವಳಿಕೆನೇ ಹಾಗೆ. ಅವರೇನಂದರೆ ನಾನು ಮಾಡುವಂಥ ಕೆಲಸನ ಪರ್ಫೆಕ್ಟ್ ಆಗಿರಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡೆ ಅವರು ಕೆಲಸ ಮಾಡ್ತಾ ಹೋಗ್ತಾರೆ. ಅವರ ಆರ್ಗ್ಯುಮೆಂಟು ಕೂಡ ಅಷ್ಟೇ ತೀಕ್ಷ್ಣವಾಗಿರುತ್ತೆ, ಜೊತೆಗೆ ಅದೇ ರೀತಿಯಲ್ಲಿ ಅವರು ಮುಂದುವರಿತಾ ಹೋಗ್ತಾರೆ. ಸೊ ಅದು ಬಹಳ ಹೆಚ್ಚು ಕೆಲವು ಸಂದರ್ಭದಲ್ಲಿ ಉಪಯೋಗ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ಉಪಯೋಗ ಆಗದೇ ಇರುವಂಥ ಸನ್ನಿವೇಶಗಳು ಇರುತ್ತೆ ಅನ್ನೋ ಮನೋಭಾವನೆ ಸಹಜವಾಗಿ ವ್ಯಕ್ತಿಗತವಾಗಿ ಕೊಡ್ತಾ ಹೋಗ್ತಾರೆ. ಅದೆಲ್ಲವನ್ನು ಮೀರಿ ಹೇಳೋದಾದರೆ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಸಲಹೆ ಸೂಚನೆಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಅವರು ಕೊಡುವಂಥ ಸಲಹೆ ಸೂಚನೆಗಳು ತುಂಬ ಅತ್ಯುತ್ತಮವಾಗಿರುತ್ತೆ ಅಂತೇಳಿ ನಾನು ಭಾವಿಸ್ಕೊಂಡಿರುವಂಥ ವ್ಯಕ್ತಿ. ಇಂಥವರು ಈಗ ವ್ಯವಸ್ಥಾಪಕರಾಗಿ ಪದೋನ್ನತಿಯನ್ನು ಹೊಂದಿ ಹೋಗ್ತಾ ಇದ್ದಾರೆ. ಸೊ ಇದು ಭಾಳ ಸಂತೋಷದ ವಿಚಾರ. ಯಾಕೆ ಅಂತಂದರೆ ಇಲಾಖೆಯಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಾರೆ. ಜೊತೆಗೆ ನಿವೃತ್ತಿಯ ಅಂಚಿನಲ್ಲಿರುವಂಥ ಸಂದರ್ಭದಲ್ಲಿ ಒಂದು ಪದೋನ್ನತಿ ಸಿಕ್ಕಿದೆ. ಆ ಪದೋನ್ನತಿಯಲ್ಲಿ ಅವರು ಹೆಚ್ಚು ಯಶಸ್ಸನ್ನು ಕಾಣಲಿ, ಜೊತೆಗೆ ಹೆಚ್ಚು ಅನುಕೂಲ ಆಗುವಂಥ ಕೆಲಸಗಳು ಅವರ ಮೂಲಕ ಬರಲಿ ಅಂತೇಳಿ ಆ ಶಕ್ತಿ ಅವರಿಗೆ ಭಗವಂತ ಕೊಡಲಿ. ಜೊತೆಗೆ
ಆನಂತರವೂ ಕೂಡ ಎಲ್ಲರಿಗೂ ಮಾರ್ಗದರ್ಶನ ನೀಡುವಂತಾಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಅವರಿಗೆ ನಾನು ಶುಭವನ್ನು ಕೋರಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರೂ ಕೂಡ ಒಂದು ಸಲ ಮಾತನಾಡಿಸಿ ನಮಸ್ಕಾರ. ಈ ಕಾಲೇಜಲ್ಲಿ ಗೆಜೆಟೆಡ್ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಜೊತೆಗೆ ಜಯಕುಮಾರ್ ಸರ್ ಒಂದು 7 ವರ್ಷ ಕೆಲಸ ಮಾಡಿದ್ದಾರೆ ಈ ಕಾಲೇಜಲ್ಲಿ. ಅವರು ಅಕೌಂಟ್ಸ್ ವಿಭಾಗವನ್ನು ಚೆನ್ನಾಗಿ ನಿರ್ವಹಿಸ್ತಾ ಇದ್ರು. ನನಗೆ ಯಾವುದೇ ರೀತಿಯಾದ ತಲೆಬಿಸಿ ಇರಲಿಲ್ಲ ಅಕೌಂಟ್ಸ್ ನಿರ್ವಹಿಸುವ ಸಂದರ್ಭದಲ್ಲಿ. ಯಾಕೆಂದರೆ ಮೊದಲು ನಾವು ಕೆಲಸ ಮಾಡುವಾಗ ಏನಾಗ್ತಿತ್ತು, ಮ್ಯಾನೇಜರ್ ಆಗಿದ್ದರೆ ನಮ್ಮ ಕೆಳಗೆ ಕೆಲಸ ನಿರ್ವಹಿಸುವಂಥ ಸಹಪಾಠಿಗಳನ್ನ ನಾವು ತುಂಬ ಗಮನ ಹರಿಸಿ ನೋಡಬೇಕಾದ್ರೆ ಅಕೌಂಟ್ಸ್ ಅಂದರೆ ಸ್ವಲ್ಪ ತಲೆಬಿಸಿ ಕೆಲಸನೇ. ಯಾಕಂದರೆ ಅದು ಆಡಿಟ್ ಆಗಿ ಕ್ಲಿಯರ್ ಆಗೋವರೆಗೂ ಅದರ ಜೀವಂತ ಇರುತ್ತೆ ಆ ಕೆಲಸ. ಅಕೌಂಟ್ಸ್ ಬೇರೆ ಇದಾದರೆ ನಾವು ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದು ತಪ್ಪಾದರೆ ಆಮೇಲೆ ಸರಿಪಡಿಸ್ಕೋಬೋದು. ಇದು ತಪ್ಪಾದರೆ ಸರಿಪಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಕೌಂಟ್ಸಲ್ಲಿ ಭಾರಿ ಕಷ್ಟ ಆಗುತ್ತೆ ಅಕೌಂಟ್ಸ್. ಅದನ್ನು ತುಂಬ ಚೆನ್ನಾಗಿ 3 ವರ್ಷ ನಮ್ಮ ಜೊತೆಗೆ ಕೋಆರ್ಡಿನೇಷನ್ ಮಾಡಿಕೊಂಡು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಮತ್ತು ಅವರ ಎಕ್ಸ್ಪೀರಿಯೆನ್ಸು ನಮಗೆ ಅನುಕೂಲ ಆಗಿದೆ. ನಾವು ಮುಂದೆ ಮಾಡುವಂಥ ಕೆಲಸ. ಈಗ ನನಗೆ ಇನ್ನೂ 15 ವರ್ಷ ಸರ್ವಿಸ್ ಇದೆ. ಆ 15 ವರ್ಷ ಸರ್ವಿಸಲ್ಲಿ ಅವರಿಂದ ಪಡೆದಂಥ ಅನುಭವಗಳನ್ನು ಮತ್ತು ಅವರ ಎಕ್ಸ್ಪೀರಿಯೆನ್ಸ್ನ ನಾನು ಮುಂದೆ ಉಪಯೋಗಿಸ್ಕೋಬೇಕು. ನನ್ನ ನೌಕರಿ ವೃತ್ತಿಯಲ್ಲಿ ನಾನು ಉಪಯೋಗಿಸ್ಕೋಬೇಕಾಗಿದೆ. ಯಾಕೆಂದರೆ ಅವರು ವರ್ಕ್ ಮಾಡೋದ್ರಲ್ಲಿ ಪರ್ಫೆಕ್ಟ್. ನಾನು ಸ್ವಲ್ಪ ಫ್ಲೆಕ್ಸಿಬಲ್ ಇದ್ದೀನಿ. ಏನಂದರೆ ಇವತ್ತಾದರೆ ನಾಳೆ ಮಾಡೋಣ, ಸ್ವಲ್ಪ ಪರ್ಫೆಕ್ಟ್ ಇದ್ದರೆ ಮ್ಯಾನೇಜ್ ಮಾಡೋಣ ಅಂತ ಇರ್ತೀನಿ. ಅವರು ಆಗಿಲ್ಲ. ಬಟ್ ಅಕೌಂಟ್ಸಲ್ಲಿ ಏನೂ ಮಾಡೋಕ್ಕಾಗಲ್ಲ. ಪರ್ಫೆಕ್ಟ್ ಇಲ್ಲ ಅಂದರೆ ನೆಕ್ಸ್ಟ್ ಉತ್ತರ ಕೊಡೋಕ್ಕಾಗಲ್ಲ ಆಡಿಟಿಗೆ. ನಾನು ಮಾಡೋ ವರ್ಕಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮ್ಯಾನೇಜ್ ಮಾಡ್ಬೋದು, ಅದರಲ್ಲಿ ಮಾತ್ರ ಆಗೋದಿಲ್ಲ. ನಾನು ಅಕೌಂಟ್ ಸೂಪರಿಂಟಾಗಿ ಒಂದು 7 ವರ್ಷ ಕೆಲಸ ಮಾಡಿದ್ದೀನಿ. ಅಲ್ಲಿ ನಮ್ಮ ಅನುಭವ ಬಂದಿದೆ ಏನಂದರೆ ಪರ್ಫೆಕ್ಟ್ನೆಸ್ ಇಲ್ಲ. 1 ರೂಪಾಯಿ ಅಂದರೆ 1 ರೂಪಾಯಿ ಲೆಕ್ಕನೇ ಇದೆ. ಆ ಲೆಕ್ಕವನ್ನು ತೋರಿಸದೇ ಹೋದರೆ ನಾವು ಮುಂದೆ ಎಲ್ಲರೂ ತಪ್ಪುಗಳಾದಾಗ ಅದನ್ನು ಸರಿಪಡಿಸೋದು ಭಾರಿ ಕಷ್ಟ ಆಗುತ್ತೆ. ಅದರಿಂದ ನಮಗೆ ಅಕೌಂಟ್ಸ್ ವಿಚಾರವಾಗಿ ಯಾವುದೇ ತಲೆ ಬಿಸಿರಲಿಲ್ಲ ಸರ್ ಇರೋವರೆಗೂ. ಮುಂದೆ ಬರುವಂಥ ಆ ಹುದ್ದೆಗೆ ಯಾರು ಬರ್ತಾರೆ ನೌಕರರು ಗೊತ್ತಿಲ್ಲ. ಅದೇ ರೀತಿಯಂಥ ಆದವರು ಅನುಭವ ಇದ್ದವರು ಬಂದು ಅಕೌಂಟ್ಸ್ ನಿರ್ವಹಿಸಿದರೆ ನನಗೆ ಸುಲಭ ಆಗುತ್ತೆ, ಪ್ರಿನ್ಸಿಪಾಲ್ರಿಗೆ ಇನ್ನೂ ಅನುಕೂಲ ಆಗುತ್ತೆ. ಪ್ರಾಂಶುಪಾಲರಿಗೆ ಮುಖ್ಯವಾಗಿ ಎಲ್ಲ ವಿಭಾಗಗಳಿಂದ ಹೆಚ್ಚು ಒತ್ತು ಕೊಡಬೇಕಾದ್ರು ಅಕೌಂಟ್ಸಲ್ಲಿ ಅವರು ಆಡಳಿತಕ್ಕೆ ಸಂಬಂಧಪಟ್ಟಂಗೆ ಪ್ರಾಂಶುಪಾಲರಿಗೆ ಅಕೌಂಟ್ಸ್ ಸಂಬಂಧಪಟ್ಟಂಥ ರೆಕಾರ್ಡ್ ಮೇಂಟೆನೆನ್ಸು ತುಂಬ ನಾವು ಅವರಿಂದ ಕಲಿತ್ಕೊಂಡಿದ್ದೀವಿ. ಯಾವ ರೀತಿ ಇರಬೇಕು, ಯಾವ ರೀತಿ ರೂಲ್ಸ್ಗಳು. ನಾವು ನನಗೆ 20 ವರ್ಷ ಅನುಭವ ಆಗಿದೆ, ಸರ್ಗೆ 35 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನಗೆ ಇನ್ನೆಷ್ಟು ಸರ್ವಿಸ್ ಇದೆ ಅಷ್ಟು ಸರ್ವಿಸ್, ಇನ್ನೂ 15 ವರ್ಷ ಎಕ್ಸ್ಟ್ರಾ ಸರ್ವಿಸ್ ಆಗೋಗಿದೆ. ಹಾಗಾಗಿ ಅವರಿಂದ ನಾವು ತುಂಬ ಕಲ್ತಿದ್ದೀನಿ. ಮತ್ತು ಸರ್ ಹೇಗೆಂದರೆ ವರ್ಕ್ ಟೈಮಿಂಗ್ ಇಲ್ಲ. ಅವರು ಲೇಟ್ ಆದರೂ ಕೂತ್ಕೊಂಡು ನಮ್ಮ ಜೊತೆ ಕೆಲಸ ಮಾಡ್ತಿದ್ರು, ನಾನು ಕೂರ್ತಿದ್ದೆ. ನಾವು ಸಂಡೇನೂ ಬಂದ್ ಮಾಡಿದ್ದೀವಿ. ಕೆಲವು ಗೌರ್ಮೆಂಟ್ ಹಾಲಿಡೇಸ್ ಇಟ್ಟಾಗಲೂ ವರ್ಕ್ ಮಾಡಿದ್ದೀವಿ. ಮನೇಲೂ ಮಾಡ್ಕೊಂಬಂದಿದ್ದೀವಿ. ನಾವು ಸ್ಯಾಲ್ರಿ ಇರೋ ವರ್ಕ್ನ ಕೋಆರ್ಡಿನೇಷನ್ ಮಾಡ್ತಾಯಿದ್ವಿ. ನಾನೀಗ ಮ್ಯಾನೇಜರ್ ಆಗಿತ್ತು, ನಾನು ಅಕೌಂಟ್ಸ್ ಮಾಡೋದಿಲ್ಲ ಅಂತಿಲ್ಲ. ಅವರು ನಾನು ಇದ್ದಾಗ ನನ್ನ ವರ್ಕನ್ನು ಮಾಡೋರು, ಅವ್ರ ವರ್ಕ್ ನಾನು ಮಾಡುವೆ. ಕೋಆರ್ಡಿನೇಷನ್ ಇದ್ದ ನಮಗೇನಾಗ್ತಿತ್ತು, ನಮ್ಮ ಸಂಬಳ ಮುಖ್ಯವಾಗಿ ಸ್ಯಾಲ್ರಿ. ಎಲ್ಲರೂ ಸ್ಯಾಲ್ರಿಗೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ ಸರ್, ಸಂಬಳಕ್ಕೋಸ್ಕರ ದುಡಿತಾ ಇದ್ದೀವಿ. ಆದರೆ ಅದನ್ನೇ ಮುಖ್ಯವಾಗಿ ಮಾಡಬೇಕು ಅಂತೇಳಿ ನಾವು ಸ್ವಲ್ಪ ಈಗ ಏನಾಗಿದೆ, ನಮಗೆ ಮುಖ್ಯವಾಗಿ ಖಜಾನೆ 2 ಅಂತ ಇಂಪ್ಲಿಮೆಂಟ್ ಆಗಿ ಸಂಬಳ ಮಾಡೋದು ದೊಡ್ಡ ಹೆಡೇಕ್ ಆಗಿದೆ. ಅಂದರೆ ಬಜೆಟ್ ಸಮಸ್ಯೆ. ಸರ್ಕಾರದಿಂದ ಇನ್ ಟೈಮಲ್ಲಿ ಬಜೆಟ್ ಬರೋ ನಾವು ಎಷ್ಟೆಷ್ಟು ರಾತ್ರಿ 8 ಗಂಟೆಗೆ 12 ಗಂಟೆಗೆಲ್ಲ ಮಾಡಿದ್ದೀವಿ ಸಂಬಳನ. ಆದ್ದರಿಂದ ಅವರ ಕೋಆರ್ಡಿನೇಷನು ನಮ್ಮ ಅಕೌಂಟ್ ಸೆಕ್ಷನ್ ತುಂಬ ಚೆನ್ನಾಗಿತ್ತು. ಹಾಗೆ ಅದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗಿದೆ. ಈಗ ಮುಂದೆ ಬರೋ ಬಗ್ಗೆ ಅದೇ ರೀತಿ ಹೋಗಬೇಕು ಅಂತಿದ್ದೀವಿ. ಹಾಗೆ ಸರ್ರಿಗೂ ಅಷ್ಟೇ ತುಂಬ ಮುಂದೆ ಪ್ರಮೋಷನ್ ಸಿಕ್ಕಿರುವಂಥ ಸಂದರ್ಭದಲ್ಲಿ ಅವರು ಮ್ಯಾನೇಜರ್ ಆಗಿ ಒಳ್ಳೆ ಕಾರ್ಯವನ್ನು ನಿರ್ವಹಿಸ್ತಾರೆ, ಅದರ 2 ಮಾತಿಲ್ಲ. ಮತ್ತು ಅವರ ಅನುಭವವನ್ನು ಮುಂದಿನ ಕಾಲೇಜ್ಗೂ ಉಪಯೋಗ ಆಗುತ್ತೆ. ಅವ್ರು ಹೋಗ್ತಾ ಇರೋದು ಅಷ್ಟೇ ದೊಡ್ಡ ಕಾಲೇಜ್, ಸಣ್ಣ ಕಾಲೇಜ್ ಏನಲ್ಲ. ಅಲ್ಲೂ 2,500 ಸ್ಟ್ರೆಂತ್ ಇದೆ, ಅಲ್ಲೂ ಸ್ಟ್ರೆಂತ್ ಇದೆ. ಮತ್ತು ಅವರು ಮ್ಯಾನೇಜರ್ ಆಗಿ ಕಾರ್ಯವನ್ನು ಕಾಲೇಜಿನ ಪ್ರಾಂಶುಪಾಲರಾದ ಕೆ.ಡಿ. ಕೃಷ್ಣೇಗೌಡ ಸರ್ ಹಾಗೂ ಬೋಧಕೇಂದ್ರ ಮತ್ತು ಸಿ.ಡಿ. ನಮಸ್ಕಾರಗಳು. ಸೊ ಜಯಕುಮಾರ್ ಸರ್ ಈ ಇಲಾಖೆಯಲ್ಲಿ ಆಲ್ರೆಡಿ 30ಕ್ಕೂ ಹೆಚ್ಚು ವರ್ಷಗಳ ಮೇಲೆ ಕೆಲಸ ಮಾಡಿದ್ದಾರೆ. ಬಟ್ ಆದರೆ ನಾನು ಈ ಕಾಲೇಜ್ಗೆ SDA ಆಗಿ ಬಂದಾಗ ನಾನು ಅವ್ರ ಜೊತೆ 1 ವರ್ಷ ಕೆಲಸ ಮಾಡಿದ್ದೀನಿ. ಸೊ ನಾನೇನು ಕಲ್ತಿರೋದು ಅಂತಂದರೆ ಅವರಿಂದ ಒಂದು ಕೆಲಸನ ಏನಾದರೂ ಒಂದು ಕೆಲಸ ತಗೊಂಡ್ರೆ ಸೊ ಅದನ್ನು ಅಚ್ಚುಕಟ್ಟಾಗಿ ಕೊನೆಯ ತನಕ ಅದು ಮುಗಿಯೋ ತನಕ ಅದನ್ನು ಬಿಡಬಾರ್ದು ಕೆಲಸ ವಿತ್ ಪರ್ಫೆಕ್ಟ್. ಅವ್ರು ಹೇಳೋದು ಇಷ್ಟೇ, ಬೆಳಿಗ್ಗೆಯಿಂದ ಸಂಜೆ ಕೆಲಸ ಮಾಡೋದಲ್ಲ ಕೆಲಸ. ಬರೀ 2 ಅವರ್ ಕೂತ್ಕೊಂಡ್ರೆ ಕೆಲಸ ಮುಗಿಬೇಕು. ಇಂಥ ಕೆಲಸ ಅಂತಲ್ಲ, ಪ್ರತಿಯೊಂದು ಕೆಲಸದಲ್ಲೂ ಅವರು ಪರ್ಫೆಕ್ಟೇ. ಸೊ ಇದು ಈ ರೀತಿ ಅಲ್ಲ, ಇದು ಈ ರೀತಿ ಮಾಡಬೇಕು, ಈ ಕೆಲಸ ಹೀಗೆ. ಸಣ್ಣ ಕೆಲಸದಿಂದ ಹಿಡಿದು ಒಂದು ದೊಡ್ಡ ಕೆಲಸನೂ ಅವರು ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾರೆ. ನಾನು ನೋಡಿರೋ ಪ್ರಕಾರ ನಾನು ಅವರಿಂದ ತುಂಬ ಕಲ್ತಿದ್ದೀನಿ. ಮೋಸ್ಟ್ಲಿ ಬೇರೆ ಕಾಲೇಜ್ಗಳಿಗೆ ಹೋಗಿದ್ದಿದ್ರೆ ಮೇ ಬಿ ಇಷ್ಟು ನಾನು ಕಲಿತಾ ಇದ್ದಿದ್ದು ಕಲಿಯಕ್ಕೆ ಆಗ್ತಿರ್ಲಿಲ್ಲ ಅಂತ ಕಾಣುತ್ತೆ. ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ನೀವು ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಕೆಲಸನ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು.
ಯಾರನ್ನು ಕೇಳಬಾರ್ದು, ಗೊತ್ತಿರೋ ಕೆಲಸನ ಮತ್ತೆ ಮತ್ತೆ ಕೇಳಿ ಮಾಡಬಾರ್ದು ಕೆಲಸ. ಸೊ ಈ ಥರ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಇದರಲ್ಲೂ ಪ್ರತಿಯೊಂದು ಕೆಲಸನೂ ಹೇಳ್ಕೊಟ್ಟಿದ್ದಾರೆ. ಸೊ ಈಗ ಅವರು ಸೂಪರ್ಡೆಂಟ್ ಇದ್ದಾಗ ಎಸ್ಟೇಟ್ ಮ್ಯಾನೇಜರ್ ಆಗಿ ಬೇರೆ ಕಾಲೇಜ್ ಹೋಗ್ತಿದ್ದಾರೆ, ಅದು ಖುಷಿ ವಿಚಾರ. ಬಟ್ ನಮ್ಮ ಕಾಲೇಜ್ ಬಿಟ್ಟು ಹೋಗ್ತಿದ್ದಾರೆ, ಅದು ಬೇಜಾರಿನ ವಿಚಾರ. ಸೊ ಅವ್ರು ಎಲ್ಲೇ ಹೋದ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಮತ್ತು ಆ ಕಾಲೇಜಿಗೆ ಹೆಸರು ತಂದೆ ತರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಗಣ್ಯರೇ, ನಾನು ಜಯಕುಮಾರ್ ಸರ್ ಅವ್ರನ್ನ ವಿದ್ಯಾರ್ಥಿ ದಶೆಯಿಂದ ನೋಡ್ಕೊಂಡು ಬಂದಿದ್ದೀನಿ. 1986, 87, 88, 89 ಕಲಾ ಕಾಲೇಜಿನಲ್ಲಿ ನಾನು ಒಂಥರ ಅವರಿಗೆ ವಿದ್ಯಾರ್ಥಿ ಥರ ಇದ್ವಿ. ಅವತ್ತಿನ ದಿನದಲ್ಲಿ ನಮಗೆ ಗ್ರಂಥಾಲಯದ ವ್ಯವಸ್ಥೆ ಹೆಚ್ಚಿರಲಿಲ್ಲ. ಆಗ ಜಯಕುಮಾರ್ ಸರ್ ಅವರು ಬರೀ ಕ್ಲರ್ಕಾಗಿ ಕೆಲಸ ಮಾಡ್ತಿರಲಿಲ್ಲ, ಅಲ್ಲಿ ಎಲ್ಲ ರೀತಿಯ ಕೆಲಸನೂ ಮಾಡ್ತಾಯಿದ್ರು. ನಾವು ಅವ್ರ ಹತ್ರ ಹೋಗ್ತಿದ್ವಿ, ಸರ್ ನಮಗೆ ಬುಕ್ಸ್ ಇಲ್ಲ, ನಮಗೆ ದಯಮಾಡಿ ಪುಸ್ತಕದ ವ್ಯವಸ್ಥೆ ಮಾಡಿಸ್ಕೊಡಿ. ಆವಾಗ ಅವರು ಎಲ್ಲ ಥರದ ಸಹಾಯವನ್ನು ನಮಗೆ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಹೊತ್ತು ನಾನು ಮಾತಾಡ್ಬೋದು. ಶಾರ್ಟಾಗಿ ಬ್ರೀಫಾಗಿ ಹೇಳಬೇಕು ಅಂದರೆ 1992, 93, 94, 95 ಈ 3 ವರ್ಷಗಳಲ್ಲಿ ನಾನು ಅರೆಕಾಲಿಕ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಘಟನೆ ನನಗೆ ನೆನಪು ಬರ್ತಾ ಇದೆ. ಏನಂದರೆ ಇಂಗ್ಲೀಷ್ ಎಕ್ಸಾಮಿನೇಷನ್ ಇದ್ದಾಗ ಅಲ್ಲಿರೋ ಎಷ್ಟು ರೂಮ್ಗಳು, ಆಫೀಸ್ಗಳು ಎಲ್ಲವೂ ಎಕ್ಸಾಮಿನೇಷನ್ ಹಾಲ್ಗಳೇ. ಮತ್ತು ಎಕ್ಸಾಮ್ ಆದಮೇಲೆ ಅರ್ಧ ಚೀಟಿ ತುಂಬಬೇಕಾಗ್ತಿತ್ತು. ಇಂತಹ ಪರಿಸ್ಥಿತಿ ಇದ್ದಾಗ ಕಲಾ ಕಾಲೇಜಿನಲ್ಲಿ ಅವರು ಆ ಎಕ್ಸಾಮಿನೇಷನ್ ವರ್ಕನ್ನು ನಿರ್ವಹಿಸಿದಂಥ ರೀತಿ ಅದು ಎಲ್ಲರಿಗೂ ಆದರ್ಶ. ಒಬ್ಬ ವ್ಯಕ್ತಿಯ ಬಗ್ಗೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಈ ಸಂದರ್ಭದಲ್ಲಿ ನಾನು ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ಕೆಲಸ ನಿರ್ವಹಿಸಿದಂಥ ರೀತಿ, ಇಟ್ಸ್ ಲೈಕ್ ಎ ಮ್ಯಾನೇಜ್ಮೆಂಟ್. ಕಲಾ ಕಾಲೇಜಿನಲ್ಲಿ ಪರೀಕ್ಷಾ ಕಾರ್ಯವನ್ನು ಮಾಡೋದು ಅಂದರೆ ಇಟ್ಸ್ ಲೈಕ್ ಎ ಮ್ಯಾನೇಜ್ಮೆಂಟ್. ಅದೊಂದು ಆ ಒಂದು ಅದ್ಭುತವಾದ ಕಾರ್ಯವನ್ನು ಅವರು ತುಂಬ ಯಶಸ್ವಿಯಾಗಿ ಮಾಡಿದ್ರು. ಮತ್ತು ಅವತ್ತಿನ ದಿನ ವಿದ್ಯಾರ್ಥಿಗಳಾಗಿ ದೆಸೆಯಲ್ಲಿ ನಾವು ಇದ್ದಾಗ ಅವರು ನಮಗೆ ಪ್ರತಿಯೊಂದು ಸಪೋರ್ಟ್ ಮಾಡಿದ್ದಾರೆ. ಖಂಡಿತ ಈಗ ಅವರು ಅಧೀಕ್ಷಕರಾಗಿದ್ದ ಕೆಲಸದಿಂದ ಪತ್ರಾಂಕಿತ ವ್ಯವಸ್ಥಾಪಕರಾಗಿ ಪದೋನ್ನತಿಯನ್ನು ಹೊಂದಿದ್ದಾರೆ. ಭಗವಂತ ಅವರಿಗೆ ಎಲ್ಲ ರೀತಿಯ ಕನ್ನಡ ನಮ್ಮ ಕಾಲೇಜಿನ ಪತ್ರಾಂಕಿತ ವ್ಯವಸ್ಥಾಪಕರಾದ ಸತ್ಯಶಂಕರ್ ಅವರು, ಅವರು ಅಧ್ಯಾಪಕ ಕಾರ್ಯದರ್ಶಿಗಳಾದ ರಾಜಶೇಖರ್ ಅವರು ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಆತ್ಮೀಯರು ಎಲ್ಲರಿಗೂ ನಮಸ್ಕಾರ. ನಾನು ನಮ್ಮ ವ್ಯವಸ್ಥಾಪಕರಿಗೆ ಮೊದಲನೇದಾಗಿ ಹೇಳಿದೆ, ನನಗೆ ಸನ್ಮಾನ ಬಿಡುಗಡೆ ಕಾರ್ಯಕ್ರಮ ಯಾವುದು ಬೇಡ, ಇದು ಸೇವಾವಧಿಯೇ ಒಂದು ಭಾಗ ಅಂತ ನಾನು ಪ್ರಾರಂಭದಿಂದಲೂ ತಿಳ್ಕೊಂಡಿದ್ದೀನಿ. ಖಂಡಿತ ಬೇಡ ಅಂತ ಹೇಳಿದರು, ಅವರು ಒತ್ತಾಯ ಮಾಡಿದ್ರು. ನಿರಾಕರಣೆಯೂ ಒಂದು ಜನ್ಮ ಅನ್ನೋದು ಹೇಗೆ ನನ್ನ ಜನ್ಮದಲ್ಲಿ ನಿರ್ದಿಷ್ಟ ಆಗಿದ್ದೀನಿ. ನಾನು ಇಲಾಖೆಯಲ್ಲಿ ಏನೋ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿ ಎಲ್ಲರ ಜೊತೆ ಇರೋರಿಗೆ ವಿರುದ್ಧವಾದವರು ನಾನು ತಂತ್ರಜ್ಞಾನ ಕಾಲದವನಲ್ಲ, ನಾನು ಯಾವುದೇ ಕಂಪ್ಯೂಟರ್ ವಿಜ್ಞಾನಲ್ಲ. ನಾವು ಪೂರ್ವಜರು ಇಲಾಖೆಯಲ್ಲಿ
ನಾನು ಪೂರ್ವಜನಾಗಿ ಉಳ್ಕೊಂಡಿದ್ರೆ ಭವಿಷ್ಯ ಇಲ್ಲ, ಎಲ್ಲರಿಗೂ ಅತಿ ಪ್ರೀತಿ ಪಾತ್ರನಾಗಿ ರಿಟೈರ್ಡ್ ಆಗ್ತಿದ್ದೆ ಇಲಾಖೆಯಲ್ಲಿ. ನಾನೇನು ನನ್ನ ಸ್ವಾಭಿಮಾನ ಅಡ್ಡ ಬಂತು, ನನ್ನ ತಗೊಳ್ಳೋ ಸಂಬಳಕ್ಕೆ ಏನು ಬದಲಾವಣೆ ಆಗುತ್ತೆ ಅದಕ್ಕೆ ಹೊಂದ್ಕೊಳ್ತಾ ಹೋಗಬೇಕು ಅಂತ ಹೊಂದ್ಕೊಳ್ತಾ ಹೋಗಿದ್ದೆ. ಇವತ್ತು ನನಗೆ ತೊಂದರೆ ಆಗಿದೆ, ಅದು ವೈಯಕ್ತಿಕವಾಗಿ ನಷ್ಟನೂ ಅನುಭವಿಸ್ತಾ ಇದ್ದೀನಿ. ಆದರೆ ನನಗೆ ತೃಪ್ತಿ ಇದೆ, ಯಾರಿಂದ ಏನು ನಿರೀಕ್ಷೆ ಇಲ್ಲದೆ ನಾನು ನನ್ನ ಕೆಲಸ ಮಾಡಬೇಕು, ನಾನು ಇಲಾಖೆಯಲ್ಲಿ ಕೊಡೋ ರಿವಾರ್ಡ್ಸ್ ಏನಿದೆ ನಾನು ವರ್ಕ್ ಮಾಡಬೇಕು. ನನ್ನನ್ನು ಬಹುಪಾಲು ಜನ ಅಧ್ಯಾಪಕರ ವಿರೋಧಿ ಅಂತ, ನನಗಿರೋಷ್ಟು ಆತ್ಮೀಯ ಅಧ್ಯಾಪಕರು, ಮೋಸ್ಟ್ ಸೀನಿಯರ್ಸು ತುಂಬ ಅಧ್ಯಾಪಕರು ಇವತ್ತು ನನ್ನ ಆತ್ಮೀಯ ವಲಯದಲ್ಲಿದ್ದಾರೆ. ಇವತ್ತು ರಿಟೈರ್ಡ್ ಆಗಿರೋದಿರ್ಬೋದು, ಬೇರೆ ಬೇರೆ ಕಾಲೇಜುಗಳಲ್ಲಿರ್ಬೋದು. ಯಾವಾಗಲೂ ನಾನು ಯಾವ ಕಾಲೇಜಲ್ಲಿ ಇರ್ತೀನೋ ಅವಾಗ ಪ್ರಚಲಿತವಾಗಿ ವಿರೋಧ ಭಾವನೆ ಖಂಡಿತ ನಡೀತಂತೆ. ನಾನು ಬಿಟ್ಟೋದ ಮೇಲೆ ಹಿಂದ್ಗಡೆಯಿಂದ ಆ ಕಾಲೇಜಿನಲ್ಲಿ ನನಗೆ ಆತ್ಮೀಯ ಮಿತ್ರರಾಗಿರೋದು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅದಕ್ಕೆ ಹಲವಾರು ಕಾರಣ ಉಂಟು. ನಾವು ಈ ವ್ಯವಸ್ಥೆಗೆ ಸರಿಯಾಗಿ ಹೊಂದ್ಕೊಳ್ಳೋಕ್ಕಾಗಲಿಲ್ಲ. ನಾನು ನನ್ನದೇ ಸರಿ ಅಥವಾ ನಾನು ನಿಯಮಗಳಿಗೆ ಬದಲಾಗೇ ಹೋಗಬೇಕು ಅನ್ನೋ ಮನೋಭಾವನೆ ಬಿಟ್ಕೊಟ್ಟಿದ್ರೆ ನಾನು ಎಲ್ಲರಿಗಿನ್ನ ಇವತ್ತು ಉತ್ತಮವಾಗಿರ್ತಿದ್ದೆ. ಈಗ ಸರ್ಕಾರದ ಇಲ್ಲಿ ಒಂದು ಸರ್ಕಾರ ಅಂದರೆ ಯಾರು? ಈ ಸಂಸ್ಥೆ ಮುಖ್ಯಸ್ಥರಿಗೆ ನಾವು ಕಾರ್ಯ ಮಾಡೋಕ್ಕಿದ್ದೀವಿ. ಸಂಸ್ಥೆ ವಿರುದ್ಧ ಯಾವುದೇ ಇದಿಲ್ಲದೆ ನಿಯಮ ಏನಿದೆ ಅದೇ ಅನ್ಕೊಂಡು ಕೂತ್ಕೊಳ್ತೀವಿ ನಾವು. ಆದರೆ ಇವತ್ತಿನ ಎಷ್ಟು ಸರಿ ತಪ್ಪು ಎಲ್ಲಿದೆ? ಬಹುಮತ ಯಾವ್ದು ಸರಿ ಅಂತಾರೋ ಅದು ಸರಿ ಅಂದಿದೆ. ನಾವು ಸರಿ ಮಾತ್ರ ಸರಿ ಅಂತ ಇದ್ದೀವಿ, ಇನ್ನು ಭಾಳ ಹಿಂದೆ ಇದ್ದೀನಿ ನಾನು. ಇವತ್ತು ಸರಿ ಅಲ್ಲ. ಬಹುಜನ ಯಾರು? ಬಹುಮತ, ಪ್ರಜಾಪ್ರಭುತ್ವ ನಮ್ಮದು. ಬಹುಮತ ಯಾವುದು ನೋಡ್ಕೊಂಡ್ರೆ ಅದು ಸರಿ ಅನ್ನೋ ಕಾಲ ಆಗಿಬಿಟ್ಟಿದೆ. ಈ ವ್ಯವಸ್ಥೆ ವಿರುದ್ಧವಾಗಿ ಹೋಗಿ ನಾನು ವೈಯಕ್ತಿಕವಾಗಿದ್ದೀನಿ. ನನಗೆ ಯಾವುದೇ ವೈಯಕ್ತಿಕ ಯಾವ ವ್ಯಕ್ತಿಗತವಾದ ವಿರೋಧಾಭಿಪ್ರಾಯ ಇಲ್ಲ. ನನಗೆ ನಿಯಮ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗ್ತೀನಿ, ಅದನ್ನು ನೇರವಾಗಿ ಹೇಳ್ತೀನಿ. ಅದು ಕೆಲವರಿಗೆ ಅಸಮಾಧಾನ ಅನಾನುಕೂಲ ಆಗಿದ್ದರೆ ಗೊತ್ತಿಲ್ಲ. ಈಗ ಹೇಗೆ ಅಂದರೆ ಕೆಲವರು ಬರ್ತವೆ, ಒಂದು ಕಾಲದಲ್ಲಿ ಇತ್ತು ನಾವು ಮಹಾಲಂಕಪಾಲರ ಕಚೇರಿಯಿಂದ ಬರೋದೆಲ್ಲ ಪರ್ಫೆಕ್ಟ್ ಅನ್ನೋದಿತ್ತು. ಇವತ್ತು ಅಲ್ಲಿ ತಪ್ಕೊಂಡಿದೆ, ಅಲ್ಲಿ ತಪ್ಪಂದಿದ್ದು ನಾನು ಸರಿ ಇಲ್ಲ ಅಂದ್ಬಿಡ್ತೀನಿ. ಆ ತಕ್ಷಣ ರಿಯಾಕ್ಟ್ ಹೆಂಗೆ ಬರುತ್ತೆ? AG ಆಫೀಸಿಂದ ದೊಡ್ಡವನ ಇವನು, ಹೆಡ್ ಆಫೀಸಿಂದ ಡೈರೆಕ್ಷನ್ಸ್ ಬರುತ್ತೆ. ಹೆಡ್ ಆಫೀಸಿಂದ ಸಾಕಷ್ಟು ತಪ್ಪು ಇರ್ತೀನಿ, ತಪ್ಪುಗಳನ್ನು ಬರ್ತಿದ್ದೀನಿ, ಅವ್ರು ಮಾಡಿರೋ ತಪ್ಪುಗಳನ್ನು ಫೈಂಡ್ ಔಟ್ ಮಾಡಿದ್ದೀನಿ. ಇಲ್ಲಿ ಏನಾಗುತ್ತೆ? ಹೆಡ್ ಆಫೀಸಲ್ಲಿ ಮಾಡಿಸ್ಕೊಂಡ್ಬಂದಿದ್ದೀನಿ, ಇವ್ರಿಗೆ ಏನು ಅಂತ. ನನಗೀಗ ಅದು ಗೊತ್ತಿರೋದೇ ತಪ್ಪಾಗಿದೆ ಅಷ್ಟೇ. ವಿಷಯ ಗೊತ್ತಿದ್ದಿದ್ರೆ ನಾನು ಅವರಂತಾನೆ ಹೋಗ್ತಾ ಇದ್ದೆ ಮುಂದೆ. ಹಾಗಾಗಿ ನಾನು ಒಂದೇ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಯಾರಿಗೂ ನಾನು ವೈಯಕ್ತಿಕವಾಗಿಂತೂ ದ್ವೇಷ ಮಾಡಿಲ್ಲ ಅಥವಾ ನಿಯಮಬಾಹಿರವಾಗಿ ಏನೂ ಯೋಚನೆ ಮಾಡಿಲ್ಲ. ನಿಯಮ ಪಾಲಿಸುವಾಗ ನಾನು ನನ್ನ ಬದ್ಧನಾದಾಗ ವೈಯಕ್ತಿಕವಾಗಿ ಯಾರಿಗಾದರೂ ಅದು ಅಸಮಾಧಾನ ಅನಾನುಕೂಲ ಆಗಿದ್ದರೆ ಅದು ನಾನು ಜಯಕುಮಾರ್ನಾಗಿ ಹೊಣೆಗಾರ ಅಲ್ಲ, ಸೂಪರ್ಡೆಂಟಾಗಿ ಹೊಣೆಗಾರ. ಇದು ಇಷ್ಟೇ ವ್ಯತ್ಯಾಸದ್ದು. ಇದು ಬಿಟ್ಟರೆ ನನಗೆ ತಿಳಿದಂಗೆ ನಾನು ತಪ್ಪುಗಳು ಮಾಡಿಲ್ಲ. ನಾನು ಸರ್ಕಾರಿ ಸೇವಕನಾಗಿ ಎಷ್ಟು ಕೆಲಸ ಮಾಡಬೇಕು ಅದನ್ನು ಮಾಡಿ ಅನ್ನ ತಿಂದಿದ್ದೀನಿ ಅನ್ನೋ ತೃಪ್ತಿ ಇದೆ. ಮತ್ತು ಇಲ್ಲಿ ಬರುವಾಗ ನನಗೆ ಪ್ರಮೋಷನ್ ಬರುತ್ತೆ ಅಂತ ಗೊತ್ತಿತ್ತು. ಆದರೆ ಇಲ್ಲೂ ಅಷ್ಟೇ, ಮತ್ತು ವ್ಯವಸ್ಥೆ ದೋಷಗಳಿಂದ ಎಷ್ಟೋ ವರ್ಷದಿಂದ ಬರಬೇಕಾದ್ರೆ ಈಗ ಬರುತ್ತೆ ಅಂತ ಗೊತ್ತಿತ್ತು. ನಾನೊಂದು ಫರ್ಮಾಗಿ ಬಂದಿದ್ದೆ. ನಾನು ಕೌಟುಂಬಿಕ ಕಾರಣಕ್ಕಾಗಿ ಮತ್ತು ಯಾವುದೇ ವ್ಯಕ್ತಿ ಪದೋನ್ನತಿ ಬಂದು ಬೇಡ, ನಾನು ರಿಟೈರ್ಡ್ ಆಗೋಣ ಅಂತ. ಈಗ ಬಂದು ಆದೇಶ ಬಂದು 15 ದಿವಸ ಆಯಿತು. ನನ್ನ ಮಿತ್ರರೆಲ್ಲ ಆಲ್ರೆಡಿ 15 ದಿವಸದಿಂದ ವ್ಯವಸ್ಥಾಪಕ ಹೋಗಿಯೂ ಆಗಿದ್ದೆ. ನಾನು ಇವತ್ತಿನವರೆಗೂ ನೆನ್ನೆ ಸಂಜೆವರೆಗೂ ಬಂದದ್ದಲ್ಲೇ ಮುಂದುವರೆದೆ. ಹೋಗೋದೋ ಬೇಡವೋ, ನನಗೆ ಪ್ರಮೋಷನ್ ನಾಟ್ ನೆಸೆಸರಿ ಅಂತ ಇತ್ತು. ಅಂತಿಮವಾಗಿ ನನ್ನ ಮಕ್ಕಳ ಆಟದ ಮುಂದೆ ಹೋಗ್ಲಿಕ್ಕೆ ತೀರ್ಮಾನ ತಗೊಂಡೆ. ಕಾರಣ ಇಷ್ಟೇ, ನನಗೆ ಕುಟುಂಬದ ವಿಚಾರ ಮುಖ್ಯವಾಗಿತ್ತು. ಅವರು ಕುಟುಂಬದ ಜವಾಬ್ದಾರಿ ನಾವು ನೋಡ್ಕೊಳ್ತೀವಿ, ನೀವು ಹೊರಡಿ, ನಮ್ಗೆ ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ, ನಾವು ಇದ್ದೀವಿ, ನಾವು ಮಾಡ್ಕೊಳ್ತೀವಿ ಅನ್ನೋ ನಾನು 2 ಹೆಣ್ಮಕ್ಳು ಸಪೋರ್ಟ್ ಮಾಡಿದ್ರಿಂದ ಇವತ್ತು ಅಂತಿಮವಾಗಿ ಇಲ್ಲಿ ನಾನು ಇಲಾಖೆ ಅಥವಾ ನನ್ನ ಧೈರ್ಯಕ್ಕಿಂತ ಇಲಾಖೆ ಕೊಟ್ಟಿದೆ ಹೋಗ್ತಾ ಇದ್ದೀನಿ ಅದಲ್ಲ. ಇವತ್ತು ಅಷ್ಟೇ. ಇವತ್ತು ರಿಲೀವ್ ಆಗಿದ್ರೆ ಇನ್ನೊಂದು ವರ್ಷ, ಇಲ್ಲಿ 1.25 ವರ್ಷ, 15 ತಿಂಗಳು ಈ ಸೂಪರ್ಡೆಂಟಾಗಿ ರಿಲೀವ್ ಆಗ್ತಿದ್ದೆ. ಸೊ ಟ್ರಾನ್ಸ್ಫರ್ ಫೈಂಡಿಂಗ್ಸ್ ಇರಲಿಲ್ಲ, ಏನಿರಲಿಲ್ಲ. ಈಗೆಲ್ಲ ಇದರಲ್ಲಿ ಅಂತಿಮವಾಗಿ ಇವತ್ತು ಅದು ಕೊನೆ ಕ್ಷಣದಲ್ಲಿ ತೀರ್ಮಾನ ತೊಗೊಂಡು ನೆನ್ನೆ ಸಂಖ್ಯೆ ಹೊರಡೋದು ಅಂತ ಆಯಿತು. ಒಂದು ರೀತಿಯಲ್ಲಿ ಕುಟುಂಬ ದೃಷ್ಟಿ ನೋಡಿ ಈಗಲೂ ನನಗೆ ಆತಂಕ ಇದೆ.
ದೂರ. ಆಮೇಲೆ ಈ ವರ್ಷದ ವಾತಾವರಣದಲ್ಲಿ ಈ ದಿನಗಳಲ್ಲಿ ನಾವು ಹೊರಗೆ ಹೋಗಿ ರೂಮ್ ಮಾಡಿಕೊಂಡು ಜೀವನ ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಇದೆ. ಆದರೂ ನನ್ನ ಸಹೋದ್ಯೋಗಿಗಳು ಕೆಲವು ಹಿರಿಯ ಮಿತ್ರರು ಬಿಡಬೇಡ ನನಗೆ ಪ್ರಮೋಷನ್ ಕೊಡಬಹುದು ಅಂತ ಅವ್ರ ಆಸೆ ಇತ್ತು. ಅವ್ರ ಆಸೆಗೂ ಸ್ಪಂದಿಸಿದಂಗಾಯಿತು. ನನ್ನ ಕುಟುಂಬದ ಒತ್ತಾಯಕ್ಕೋಸ್ಕರ ನನಗೆ ಬಿಡುಗಡೆ ಆಗಿ ಹೋಗ್ತಾ ಇದ್ದೀನಿ. ನಾನು ಮತ್ತೊಮ್ಮೆ ಹೇಳೋದಿಷ್ಟೇ, ನಾನು ಅಧ್ಯಾಪಕದಿಂದ ತುಂಬ ಗೌರವಿಸ್ತೀನಿ. ಆದರೆ ವೈಯಕ್ತಿಕವಾಗಿ ಕೆಲವೊಂದು ನಡವಳಿಕೆಗಳು ವಿರುದ್ಧವಾದಾಗ ನಾನು ಅದನ್ನು ನೇರವಾಗಿ ಕೇಳ್ತೀನಿ ಅಷ್ಟೇ. ನನ್ನ ನೇರ ಗುಣ ಯಾರ್ಯಾರು ತಪ್ಪು ಅನಿಸಿದ್ರೆ ಅದಕ್ಕೆ ನಾನು ಸರಿ ಇದ್ದಾಗ ನಾನು ಅದನ್ನು ತಪ್ಪು ಅಂತ ತಿಳ್ಕೊತಾರೆ ಅಂತ ಅವ್ರನ್ನ ಮೆಚ್ಚಕ್ಕಂತೂ ನಾನು ಬದಲಾವಣೆ ಆಗಕ್ಕಾಗಲ್ಲ. ಆ ರೀತಿ ನಡ್ಕೊಂಡಿರ್ಬೋದು ಬಿಟ್ಟರೆ ವೈಯಕ್ತಿಕವಾಗಿ ಎಲ್ಲರ ಬಗ್ಗೆ ಗೌರವ ಇದೆ. ನಾನು ಯಾವತ್ತೂ ಕಾಲೇಜಿನ ಒಂದು ಕುಟುಂಬ ಅಂತ ತೀರ್ಮಾನ ಮಾಡೋದು. ಯಾವುದೇ ಕಾಲೇಜಿನ ಒಂದು ಕುಟುಂಬ, ಆ ಕುಟುಂಬದಲ್ಲಿ ಎಲ್ಲರೂ ನಾವು ಸದಸ್ಯರು. ಅವ್ರವ್ರು ಕೆಲಸ ಮಾಡ್ತೀವಿ, ಅವ್ರವ್ರು ನಮ್ಮ ಸ್ವಾಭಿಮಾನಕ್ಕೆ ಬೆಟ್ಟದಾಗ ಮಾತ್ರ ರಿಯಾಕ್ಟ್ ಮಾಡ್ತೀನಿ. ನಾನು ಸೇಫ್ ಟೈಮ್ ಅದು ಕೆಲವೊಂದು ಸಂದರ್ಭ ಅಸಮಾಧಾನಕ್ಕೆ ಕಾರಣ ಆಗಿರ್ಬೋದು. ಅಷ್ಟು ಬಿಟ್ಟರೆ ನಿಯಮ ಮತ್ತು ಸ್ವಾಭಿಮಾನ ಈ ಎರಡರ ಮಧ್ಯೆ ಸಂಘರ್ಷದಲ್ಲಿ ಏನಾದರೂ ವೈಯಕ್ತಿಕವಾಗಿ ಯಾರಿಗಾರು ಆಗಿರ್ಬೋದು, ನಾವು ಗೊತ್ತಿಲ್ಲ. ಅದು ಬಿಟ್ಟರೆ ವೈಯಕ್ತಿಕವಾಗಿ ನಾನು ಯಾವ ವಿರೋಧಿನೂ ಅಲ್ಲ, ಯಾವ ವಿಶ್ವಾಸಗಳು ಅದಕ್ಕಿಂತ ಹೆಚ್ಚಾಗಿ ಕಾಲೇಜ್ ವಿಚಾರ ಕೆಲಸಕ್ಕೆ ಮಾತ್ರ ಇಟ್ಕೊತೀನಿ ಹೊರತು ನಾನು ಇತರೆ ಸಂಬಂಧಗಳಿಗೆ ಅದನ್ನು ಇಲ್ಲೆಲ್ಲೋ ಕಟ್ಕೊಡೋದು, ಅಲ್ಲೆಲ್ಲೋ ಮಾತಾಡೋದು ಅದೆಲ್ಲ ನನ್ನ ಹವ್ಯಾಸದಲ್ಲೇ ಬಂದಿಲ್ಲ. ಸೊ ಅದರಿಂದ ದಯಮಾಡಿ ತಪ್ಪು ತಿಳುವಳಿಕೆ ಏನಾದ್ರು ಇದ್ದರೆ ಅದನ್ನು ಗಮನಿಸಿ ಅಂತ ಹೇಳ್ತಾ, ಈ 3.5 ವರ್ಷಗಳಿಗೆ ಈ ಇಂದಿನ ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂಥ ಕಾಲೇಜಿನ ಎಲ್ಲ ಡಾಕ್ಟರ್, ಇದು ಈ ಕಾಲೇಜಿನಲ್ಲಿ ನಮ್ಮದು ಅಲ್ಪಾವಧಿ, ಬರೀ 4.5 ತಿಂಗಳ ಅಲ್ಪಾವಧಿ. ಬಟ್ ಅದರಲ್ಲಿ ಸುಮಾರು ಬದಲಾವಣೆಗಳು ಹಿಂದೆ ಇದ್ದ ಕಾಲೇಜಿಗಿಂತ ಅಥವಾ ಹಿಂದೆ ನಾನು ಮಾಡಿರ್ತಕ್ಕಂಥ ಸರ್ವಿಸ್ as principal I have seen plenty of changes and experiences also. Every day we are experiencing in a very very novel manner. ಅಂಥ ವಿಚಾರಕ್ಕೆ ಬಂದಾಗ ನನಗೆ ಈ ಲೆಕ್ಚರ್ಗಳು ಸೈನಿಗೆ ಬರ್ತದೆ. ಅವಾಗ ಒಂದು ಅಬ್ಸರ್ವೇಷನಲ್ಲಿ ಕೆಲಸ ಅಂದರೆ ಹೀಗಿರಬೇಕು, ಈ ನೀಟ್ನೆಸ್ ಇರಬೇಕು ಅಂತ ಅನಿಸಿದೆ ವಿಚಾರ. ಯಾಕೆಂದರೆ ಒಂದು ಪತ್ರ ಆಗಲಿ, ಒಂದು ಲೆಕ್ಚರ್ ಆಗಲಿ, ಒಂದು ಕೇಟು ಬಿಲ್ ಆಗಲಿ, ಅದಕ್ಕೆ ಆದಂಥ ಒಂದು ಚೌಕಟ್ಟು, ಅದಕ್ಕೆ ಆದಂಥ ಅಚ್ಚುಕಟ್ಟು ಎದ್ದು ಕಾಣುತ್ತೆ. ಆ ಸೈನ್ ಹಾಕ್ಬೇಕಾದ್ರೆ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಈ ರೀತಿ ಬರಬೇಕಪ್ಪ ಅದೇ ಒಂದು ಫೈಲ್ ಅಂತ ಕಾನ್ಸಿಬಲ್ ಅಂತ ಕ್ಲಿಯರೆನ್ಸ್. ಈ ಒಂದಲ್ಲಿ ಏನೋ ಹಿಂದೆ ಮುಂದೆ ಅದನ್ನು ತಿರುಗಿ ನೋಡಿದ್ರೆ ಇನ್ನೊಬ್ಬರ ಗೈಡೆನ್ಸ್ ಇರ್ತದೆ, ಪಟ ಸಿಗ್ನೇಚರ್ ಹಾಕ್ಬೋದು ಧೈರ್ಯವಾಗಿ ಇರ್ತಕ್ಕಂಥ ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿ, ಒಬ್ಬ ವ್ಯಕ್ತಿ ಕೊನೆಯಲ್ಲಿ ಲೆಕ್ಕಾಚಾರಕ್ಕೆ ಒಳಪಡ್ತಕ್ಕಂಥವ್ರಾಗಿ ಧೈರ್ಯ ಬೇಕಾಗುತ್ತೆ. ಸುಮ್ಮನೆ ಪ್ರಿನ್ಸಿಪಲ್ ಅಂತ ಕೂತಿದ್ದಾರೆ ಅಂತ ಎಲ್ಲ ಅನ್ಕೊಂತಾರೆ, ಪ್ರತಿ ಕ್ಷಣವೂ ಗಾಬರಿನಲ್ಲೇ ಕಲಿತಾ ಇರಬೇಕು. ಅಂಥ ವಿಚಾರ ಬಂದಾಗ ಇಂಥ ಕಾಲೇಜಿನ ಈ ನೀಟ್ನೆಸ್ ನೋಡಿದಾಗ ಸ್ವಲ್ಪ ಗಾಬರಿ ಬೇಕಾಗಿಲ್ಲ ಅಂತಕ್ಕಂಥ ಅನುಭವ ಈ 4.5 ತಿಂಗಳಲ್ಲಿ ನಾನು ಕಳೆದು ಸುಮಾರು 8 ವರ್ಷದ ಪ್ರಿನ್ಸಿಪಲ್ ಹಿರಿಯಲ್ಲಿ ಸುಮಾರು ಕೆಲಸವನ್ನು ಸ್ವತಃ ಮಾಡ್ಕೊಂಡೇ ನಿಭಾಯಿಸ್ತೀನಿ. ಕಾಲೇಜನ್ನು ಭಾಳ ಚಿಕ್ಕ ಕಾಲೇಜನ್ನು ದೊಡ್ಡ ಕಾಲೇಜ್ ಮಾಡೋ ವಿಚಾರ. ಇನ್ನು ಈ ಜಯಕುಮಾರ್ ಅವರು ಅದೇ ನಾನು ಹೇಳಿದಲ್ಲ, ಅಲ್ಲಿ ಪರ್ಫೆಕ್ಷನ್ ಇತ್ತು ಅಂತ ತುಂಬ ಜನ ಹೇಳಿದರು. ಅದನ್ನು ಎವ್ರಿ ಪೀರಿಯಡ್ ಎವ್ರಿ ಅಡ್ಮಿನಿಸ್ಟ್ರೇಟರ್ ಎಕ್ಸ್ಪೆಕ್ಟ್ಸ್. ಯಾಕೆಂದರೆ ಆ ಪರ್ಫೆಕ್ಷನ್ ಇದ್ದಾಗ ವಿ ಫೀಲ್ ಈಸ್, ನಮಗೆ ಒಂಥರ ಖುಷಿ ಆಗುತ್ತೆ, ನಮಗೆ ಒಂಥರ ನಿರಾಳ ಮನೋಭಾವ ಇರ್ತದೆ. ಇಲ್ಲ ಅಂತ ನಾನು ಹೇಳಿದಾಗ ಗಾಬರಿದಲ್ಲಿ ಆಗುತ್ತೆ. ಬಿಕಾಸ್ ದಿಸ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಕಾಲೇಜಸ್ ಇನ್ ದಿ ಮೈಸೂರು ಯೂನಿವರ್ಸಿಟಿ jurisdiction. 3,000 is not an easy thing to manage. 3,000 ಸ್ಟೂಡೆಂಟ್ಸ್ ಇರ್ತಕ್ಕಂಥ ಕಾಲೇಜನ್ನು ಅತಿ ಕಡಿಮೆ ನೌಕರರು ಇದ್ದು ನಡೆಸೋದಿದೆಯಲ್ಲ, ಅದು ಹೊರನೋಟಕ್ಕೆ ಇದು ಕೆಲಸ ಆಗ್ತಿಲ್ಲ ಅನಿಸುತ್ತೆ. ಬಟ್ ಇಫ್ ಯು ಗೋ ಟು ಮೈಸೂರು ಆರ್ ಬ್ಯಾಂಗ್ಳೂರು, ಇದೇ ಸ್ಟ್ರೆಂತಿನ ಕಾಲೇಜಲ್ಲಿ ಹೋದಲ್ಲಿ ಮಿನಿಮಮ್ 17ರಿಂದ 18 ಜನ ಆಫೀಸ್ ಸ್ಟಾಫ್. ಅಲ್ಲಿ ಪ್ರಿನ್ಸಿಪಾಲ್ಗಳಿಗೆ ದೊಡ್ಡ ತೊಂದರೆನೇ ಆಗಲ್ಲ. ಬರೀ ಈ ಒಂದು ಕಾಲೇಜಿಗೆ ಸ್ಕಾಲರ್ಶಿಪ್ಗೆ ಒಬ್ಬರು ಎಕ್ಸ್ಕ್ಲೂಸಿವ್ ಕ್ಲಾಸ್ ಬೇಕಾಗುತ್ತೆ. ಸೊ ಹಾಗಾಗಿ ಈ ಥರದ ಎಲ್ಲ ನ್ಯೂನತೆಗಳಲ್ಲಿ ಕೆಲಸವನ್ನು ನಿಭಾಯಿಸಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಒಂದು ಸ್ಯಾಲ್ರಿ ಬಿಲ್ ಅಂದಾಗ
ಈಗ ಒಂದು ಗೆಸ್ಟ್ ಫ್ಯಾಕಲ್ಟಿ ಸ್ಯಾಲ್ರಿ ಇವತ್ತು ರಿಲೀಸ್ ಆಗಿದೆ, 6 ತಿಂಗಳಿಗೂ ಎಷ್ಟು ಒಂದು 40 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ. ಅದನ್ನ ಇಮಿಡಿಯೇಟ್ ಮಾಡಬೇಕು 124 ಜನಕ್ಕೆ ಅಂತ, ಯಾಕೆಂದ್ರೆ ಅವ್ರು ಹಾತೊರಿತಾ ಇದ್ದಾರೆ, ಸರ್ಕಾರ ಕೊಟ್ಟಿದೆ, ಇಮಿಡಿಯೇಟ್ ಅದು ಹಾಕ್ಬೇಕು. ಅದನ್ನ ಮಾಡಬೇಕು ಅಂದರೆ ತುಂಬಾ ರಿಸ್ಕಿ ಇರುತ್ತೆ. 124 ಜನಕ್ಕೆ ಅದನ್ನ ಸ್ಪ್ರೆಡ್ ಮಾಡಿ ಅವರ ಇದಕ್ಕೆ ತಕ್ಕನಾಗಿ ಹಂಚ್ಬೇಕಾಗಿಲ್ಲ. ಸೊ ಈ ಥರದ ಬೇಕಾದಷ್ಟು ಈ ರಿಸ್ಟ್ರಿಕ್ಷನ್ಸ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಕೆಲವು ಟೈಮು ಟೆಂಪರ್ಮೆಂಟ್ ಕಳ್ಕೊಂತಕ್ಕಂಥದ್ದು ಅಥವಾ ಕಾನೂನು ಬರ್ತಕ್ಕಂಥ ಪತ್ರಗಳನ್ನ ಇಂಟರ್ಪ್ರಿಟ್ ಮಾಡೋದ್ರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಅವರು ಇಂಟರ್ಪ್ರಿಟ್ ಮಾಡೋದ್ರಲ್ಲಿ ಕೆಲವರಿಗೆ ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಲೆಟ್ ಅಸ್ ಟೇಕ್ ಗೈಡೆನ್ಸ್ ಫ್ರಮ್ ದಿ ಹೈಯರ್ ಅಥಾರಿಟಿ. AG ಇಸ್ ದೇರ್, ಕಮಿಷನರ್ ಆಫೀಸ್ ಇದೆ, ಬಟ್ ಅದು ಬೇರೆ ಕಾಲೇಜಲ್ಲಿ ಕೊಟ್ಟಿದ್ದಾರೆ ಅಂತ ಚರ್ಚೆಗೆ ಬಂದಾಗ ಅದನ್ನ ತುಲನೆ ಮಾಡಿ ಇದು ಸರಿನೋ ತಪ್ಪು ಅಂತ ಕೊಡ್ಬೋದಿತ್ತ ಅದು ಕೊಡಬಾರ್ದ, ಅದು ನಾವು ಅರ್ಥೈಸ್ಕೊಂತಕ್ಕಂಥ ವಿಚಾರದ ಮೇಲೆ ಬರುತ್ತೆ. ಆದರೆ ಯಾರಿಗೆ ನಮಗೇನು ದಕ್ಕಬೇಕು, ನಮಗೇನು ಬರ್ಬೇಕು ಅದು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಯಾರಿಗೆ ಕೊಟ್ಟಿದ್ರೆ ಎಕ್ಸ್ಟ್ರಾ ಅಷ್ಟು ಸುಲಭವಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ನನ್ನ ಪಾಲಿಸಿ ಏನಂದರೆ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಅಂತ ಕೊಟ್ಟರೆ ಆಯಿತು ಅಂದರೆ ಏನು, ನೀವು ರಿಟೈರ್ಡ್ ಆಗ್ತಾರೆ, ನೆಕ್ಸ್ಟ್ ಏನು ಮಾಡ್ತೀವಿ ಆಮೇಲೆ ಅಂತ ಯಾರು ನೆಕ್ಸ್ಟ್ ಬಂದ್ರೆ ಅದನ್ನ ವಸೂಲಿ ಮಾಡ್ತಾರೆ. ತಗೊಂಡು ಸರ್ಕಾರ ದುಡ್ಡನ್ನ ಎಕ್ಸ್ಟ್ರಾ ತಗೊಂಡು ಅಷ್ಟು ಸುಲಭವಾಗಿ ಯಾರು ತಿಂಗೋಕ್ಕಾಗಲ್ಲ. ಯಾವ ಪ್ರಿನ್ಸಿಪಲ್ ಏನು ಕಟ್ಟಬೇಕಾಗಿತ್ತು, ಕಾನೂನು ಪ್ರಕಾರ ಏನು ದಕ್ಕಬೇಕು ದಕ್ಕಲೇಬೇಕು, ಎಕ್ಸ್ಟ್ರಾ ದಕ್ಕಿದ್ರೆ ವಾಪಸ್ ಕಟ್ಟಲೇಬೇಕು, ಕಡಿಮೆ ಬಂದರೆ ಮತ್ತೆ ತಗೊಳ್ಳೇಬೇಕು. ಸೊ ಈ ಥರದ ಒಂದು ಇದರಲ್ಲಿ ಕೆಲವು ಟೈಮು ನಾವು ಆರ್ಗ್ಯುಮೆಂಟ್ ಹೇಳ್ತೀವಿ. ಬಟ್ ಒಂದು 2-3 ಲೆಟರ್ಗಳು ನನಗೆ ಅರ್ಥ ಆಗ್ತಾ ಇದ್ದಾಗ ಸದಸ್ಯರು ಅವ್ರಿಗೂ ಅರ್ಥ ಇದ್ದು, ಬಟ್ ಅವ್ರು ಇಂಟರ್ಪ್ರಿಟ್ ಮಾಡಿರೋ ಲೆಟರ್ಗಳು ನನಗೆ ಹೇಳೋದು ಅನುಭವ ಬೇಕು. ಆಡಳಿತ ಅನುಭವ ಇದೆಯಲ್ಲ, ಅದು ನಾವು ಎಷ್ಟೇ ಓದ್ಕೊಂಡಿದ್ರು, ನಾವು ಎಷ್ಟೇ ಡಿಗ್ರಿಗಳು ಮಾಡಿದ್ರು ಈ ಅನುಭವದಲ್ಲಿ ಕೆಲವನ್ನ ಅರ್ಥೈಸ್ತೇವೆ. ಅವರಿಗೆ ಯಾವುದೇ ಪತ್ರ ಕೊಡಿ, ಅದು ಕರೆಕ್ಟಾಗಿ ಹೆಂಗೆ ರಿಪ್ಲೈ ಕೊಡಬೇಕು ಅಂತ RTI ಲೆಟರ್ಗಳಿಗೆ, ಲಾಯರ್ ಲೆಟರ್, ಅವತ್ತೊಂದು ಬಂದು ಲಾಯರ್ ಲೆಟ್ರಿಗೆ ಅವ್ರು ಕೊಟ್ಟಂಥ ಉತ್ತರ ಬೇರೆ, ಲೆಟರ್ ಚೇಂಜ್ ಮಾಡ್ತೀವಿ ಸರ್, ಖುಷಿಯಾಗಿ. ಯಾಕೆಂದರೆ ವಿ ಶುಡ್ ಬಿ ವೆರಿ ವೆರಿ ಟ್ಯಾಕ್ಟ್ಫುಲ್ ವೆನ್ ಆರ್ ಹ್ಯಾಂಡ್ಲಿಂಗ್ ಸಚ್ ಕೇಸಸ್ ಅಡ್ಮಿನಿಸ್ಟ್ರೇಷನ್. ತಗ್ಲಾಕಿನ ಪ್ರಾಬ್ಲಮ್, ತಗ್ಲಾಕಿನ ಕೋರ್ಟಲ್ಲಿ ತಗೋಬೇಕು ಕೆಲಸ ಬಿಟ್ಟು. ಈ ವಿಚಾರಗಳಲ್ಲಿ ಸೀನಿಯಾರಿಟಿ ಮತ್ತು ಅದನ್ನು ನಿಭಾಯಿಸ್ತಕ್ಕಂಥ ಚಾಕಚಕ್ಯತೆ ಇರ್ತಕ್ಕಂಥ ಗೈಡೆನ್ಸ್ ಬೇಕಾಗುತ್ತೆ. ಅವರು ಇಲ್ಲಿವರೆಗೂ ಈ ಕಾಲೇಜಿಗೆ ಒಳ್ಳೆಯ ಗೈಡೆನ್ಸ್ ಕೊಟ್ಟಿದ್ದಾರೆ. ಆ ಕೊಟ್ಟಿರ್ತಕ್ಕಂಥ ಗೈಡೆನ್ಸಿಗೆ ಬಂದಂಥ ನಾವು ಮತ್ತು ನೌಕರರು ಅದನ್ನು ಪಾಲಿಸಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಆ ಥರದ ಏನೇ ಇದ್ರೂ ಏನು ದೂರ ಹೋಗಲ್ಲ, ಇಲ್ಲೇ ಇರ್ತಾರೆ, ಹಾಸನದಲ್ಲೇ ಇರ್ತಾರೆ, ಅಥವಾ ಫೋನ್ ಮುಖಾಂತರ ಬೇಕಾದಷ್ಟು ಹೋಮ್ ಸೈನ್ಸ್ ಕಾಲೇಜಲ್ಲಿದ್ದಾಗ ಇಷ್ಟ ಇಲ್ಲ ಮನೋಜ್ ಕುಮಾರ್ ಕೇಳಿ ಕಾಲ್ ಮಾಡಿಸ್ಕೊಂಡಿದ್ದೀವಿ, ಇಲ್ಲ ಸತ್ಸಂಗ ಏಕದಮ್ ಏನೋ ಕನ್ಫ್ಯೂಸ್ ಫೋನ್ ಮಾಡಿದ್ವಿ, ನಾನೇ ಮಾಡ್ಬಿಡ್ತೀನಿ. ಬೇಕಾದ್ರೆ ನೋಡಿ ಅವಾಗ ಪ್ರಾನ್ಸಿಪಲ್ ಆಗಿದ್ದಾಗ ಆ ಕಾಲೇಜಲ್ಲಿ ದಿನಕ್ಕೊಂದು 2 ಫೋನ್ ಅವರು ಗ್ಯಾರಂಟಿ, ಇದನ್ನ ಹೆಂಗೆ ಮಾಡಿರಿ ಅದನ್ನ ಹೆಂಗೆ ಮಾಡಿ. ಯಾಕಂದರೆ ನಮಗೆ ಅಲ್ಲಿ ಅನುಭವದ ಕೊರತೆ ಇದ್ದವ್ರಿಂದ ನಾನೇ ಎಲ್ಲ ನಿಭಾಯಿಸಬೇಕಾಗಿದೆ. ಯೂಸ್ ಇಲ್ಲ, ಇದು ಎಕ್ಸ್ಚೇಂಜ್ ಆಫ್ ನಾಲೆಡ್ಜ್ ಅಷ್ಟೇ. ನಾವು ಸಬ್ಜೆಕ್ಟಲ್ಲಿ ಹೇಗೆ ಹಂಚ್ಕೊತೀವೋ, ಯಾರೋ ಇಂಗ್ಲೀಷ್ ಲಿಟ್ರೇಚರ್ ಯಾರು ಗೊತ್ತಿಲ್ಲ ಅಂದರೆ ಅವ್ರನ್ನ ಕೇಳ್ಬೋದು, ಇವ್ರನ್ನ ಕೇಳ್ಬೋದು, ನನ್ನನ್ನೇ ಕೇಳ್ಬೋದು, ಇದು ಹೆಂಗೆ ಅದು ಹೆಂಗೆ ಅಂತ. ಹಾಗೆಯೇ ಆಡಳಿತದಲ್ಲೂ ಕೂಡ ಹಂಚಿಕೆ ಇರಬೇಕು. ಅನುಭವನ ಹಂಚ್ಕೊಂಡಾಗ, ಜ್ಞಾನವನ್ನು ಹಂಚ್ಕೊಂಡಾಗ ಮಾತ್ರ ಪ್ರಯೋಜನ ಆಗುತ್ತೆ. ಇವ್ರಿಗೆ ಯಾಕೆ ಕೊಡ್ಬೇಕು, ನಾನು ಹೇಳಲ್ಲ, ಮಿಸ್ಗೈಡ್ ಮಾಡೋದು ಅದು ಸಿದ್ಧ ಅಲ್ಲ. ಆ ಥರ ಮಿಸ್ಗೈಡ್ ಮಾಡಿಲ್ಲ. ಆ ಥರದಲ್ಲಿ ಅವರು ಎಲ್ಲ ಕಾಲೇಜಿಗೂ ಜನ ಕಾಲೇಜವರು ಇಲ್ಲಿ ಬಂದು ಅವ್ರ ಹತ್ರ ಗೈಡೆನ್ಸ್ತಾರಂತ ಅನ್ಕೊಂಡ್ರೆ ನೋಡಿದ್ದೀವಿ. ಯಾಕೆಂದರೆ ಗೊತ್ತಿರೋರ ಹತ್ರ ಕೇಳಬೇಕು ಅಂತ ಆ ಥರದ ಒಂದು ಅನುಭವನ ಈ ಊರಿನಲ್ಲಿ ಹಂಚಿದ್ದಾರೆ. ಆ ಹಂಚಿಕೆ ಇನ್ನೂ ಮುಂದುವರಿಯಲಿ. ಆ ಹೋದಂಥ ಕಾಲೇಜುಗಳು ಒಳ್ಳೆಯ ಹೆಸರು ಅವರಿಗೆ ಸಿಗಲಿ. ಒಂದು ಉನ್ನತ ಹುದ್ದೆ ಅಂದರೆ ಒಂದು ಖುಷಿಯ ವಿಚಾರ ಯಾರಿಗೇ ಆಗಲಿ. ನೋಡಿ, ನೀವು ಅಸಿಸ್ಟೆಂಟ್ ಅಸೋಸಿಯೇಟ್ ಇರುತ್ತೆ, ಅಸೋಸಿಯೇಟ್ ಪ್ರಿನ್ಸಿಪಲ್, ಇನ್ನೊಂದು ಪ್ರೊಫೆಸರ್ ಇದೆ, ಈ ಥರ ಸಿಗುತ್ತೆ ಅಂದರೆ ಎಲ್ಲರಿಗೂ ಅದೊಂದು ಘಟ್ಟ. ಅದನ್ನು ದಾಟಬೇಕಾದ್ರೆ ಅತ್ಯಂತ ರೋಮಾಂಚಕಾರಿಯಾಗಿರುತ್ತೆ. ಹಾಗಾಗಿ ಒಂದು ಅತ್ಯುನ್ನತ ಹುದ್ದೆ, ಅಟ್ಲೀಸ್ಟ್ ಒಬ್ಬ ದ್ವಿತೀಯ ದರ್ಜೆ ಸಹಾಯಕನಾಗಿ ಸೇರಿ ಗೆಜೆಟೆಡ್ ಪೋಸ್ಟಿಗೆ ಹೋಗ್ತಾ ಇದ್ದಾರೆ ಅಂದರೆ ಇಟ್ ಈಸ್ ಎ ಕ್ರೆಡಿಟ್ ಆನ್ ಇಸ್ ಹ್ಯಾಂಡ್. ಅಂಥದ್ದನ್ನ ರಿಜೆಕ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ಎಲ್ಲರಿಗೂ ಸಿಗಲ್ಲ. ಈಗ ನನಗೆ ಯಾರೋ ಹೋಗಪ್ಪ ಹೇಳ್ತಾರೆ, ಸರ್ ನಿಮಗೆ JD ಬರುತ್ತೆ ಅಂತ. ನನಗೆ ಬರಲ್ಲ ಬಿಡ್ರಿ, ನಾನು ಸುಮ್ಮನೆ ಬಂದಾಗ ನಾನು ರಿಜೆಕ್ಟ್ ಮಾಡಿದ ಮೂರ್ಖ ಆಗ್ತೀನಿ. ಯಾಕೆಂದರೆ ಚಾಲೆಂಜಿಗೆ ತಗೋಬೇಕು. ಎಷ್ಟು ಜನಕ್ಕೆ JD ಪೋಸ್ಟ್ ಸಿಗುತ್ತೆ, ಅದೃಷ್ಟದಲ್ಲಿ ಬಂದಿದೆ, ಬೇಗ ಕೆಲಸಕ್ಕೆ ಸೇರಿದೆ, ಏಜ್ ಇದೆ, ಅದರ್ವೈಸ್. ಹಾಗಾಗಿ ಕೆಲವರು ಹೇಳ್ತಾರೆ, ನೀವು ತಗೊಳ್ಳಲ್ಲ ಅನ್ಸುತ್ತೆ, ಯಾಕೆ ಉತ್ಸವ ಇಲ್ಲ ಇಲ್ಲ ಒಂದು ಸಿಕ್ಕಿದ್ದನ್ನ ಬಿಡಬಾರ್ದು. ಇಟ್ಸ್ ಎ ಚಾಲೆಂಜ್. ಆಯ್ತು, ತಗೊಳ್ತೀನಿ. ಯಾಕೆಂದ್ರೆ ಎಷ್ಟು ಜನಕ್ಕೆ, ಎಷ್ಟು ವೇಸ್ಟ್ಗಳಿಗೆ JD ಸಿಗುತ್ತೆ. ಒಂದು 10,000 ಜನಕ್ಕೆ ಸಿಗದೆ 50 ಜನಕ್ಕೆ, 10,000 ಒಂದು 50 ಜನದಲ್ಲಿ ನಾನು ಒಬ್ಬ ಆಗ್ತೀನಿ ಅಂತ ಯಾಕೆ ಕೊಡಬೇಕು? ಒಂದು ರೀಜನ್ ಅಧಿಕಾರಿಯಾಗಿ ಅಂತ ಹುದ್ದೆ ಸಿಕ್ಕಿದ್ರೆ ಯಾಕೆ ಕೊಡಬೇಕು? ಅದು ಸಿಕ್ಕಿದ್ರೆ ನಾನು ಕೂಡ ಸ್ವೀಕರಿಸ್ತೀನಿ ಅಂತ ಹೇಳ್ತಾ ಅವರು ಸ್ವೀಕರಿಸಿದ್ದು ಒಳ್ಳೇದಾಯಿತು. ಯಾಕೆ ಅಂದರೆ
ಅದು ನಮ್ಮ ವೃತ್ತಿಯ ಏನು ಇಲ್ಲಿವರೆಗೂ ನಾವು ಶ್ರಮಿಸುತ್ತೀವಿ ಅದರದ್ದು ಒಂದು ಹೈಯೆಸ್ಟ್ ಮೆಟ್ಲು ಸಿಗ್ತಾ ಇದೆ ಅಂದರೆ ಅದು ನಮ್ಮ ಹರೀಶ್ ಅವರಿಗೆ ಆಗಿ ನೆರವೇರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ನಮ್ಮ ಕಾಲೇಜಿನ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಕೆ ಟಿ ಕೃಷ್ಣೇಗೌಡ ಸರ್ ಅವರು. ಅವರಿಗೆ ನಾನು ವೈಯಕ್ತಿಕವಾಗಿ ಅಧ್ಯಾಪಕರ ಪರವಾಗಿ, ಸಿ ಡಿ ಸಿ ನೌಕರರ ಪರವಾಗಿ, ಅಧ್ಯಾಪಕೇತರ ಸಿಬ್ಬಂದಿ ವರ್ಗದ ಪರವಾಗಿ ವಂದನಾರ್ಪಣೆ ಸಲ್ಲಿಸ್ತೇನೆ. ಎರಡನೇದಾಗಿ ಶ್ರೀ ಜಯಕುಮಾರ್ ಸರ್ ಅವರು ಈಗ ಪತ್ರಾಂಕಿತ ವ್ಯವಸ್ಥಾಪಕರಾಗಿ ಪದೋನ್ನತಿ ಹೊಂದಿ ಅವರು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ. ಅವರಿಗೆ ಅವರ ಮುಂದಿನ ಜೀವನ ಶುಭವಾಗಿರಲಿ, ಅವರಿಗೆ ಭಗವಂತ ಎಲ್ಲ ರೀತಿಯ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಹಾಗೂ ಅಧ್ಯಾಪಕರ ಪರವಾಗಿ, ಅಧ್ಯಾಪಕೇತರ ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ಸಿಡಿಸಿ ನೌಕರರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಶ್ರೀ ಸತ್ಯಶಂಕರ್ ಅವರಿಗೆ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ಕಾಲೇಜಿನ ಸ್ಟಾಫ್ ಸೆಕ್ರೆಟರಿಗಳಾದಂತಹ ಹಾಗೂ ಆಡಳಿತ ವರ್ಗದ ಮುಖ್ಯಸ್ಥರಾದಂತಹ ಶ್ರೀ ರಾಜಶೇಖರ್ ಸರ್ ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಅಧ್ಯಾಪಕರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ವೇದಿಕೆ ಮೇಲೆ ಹಿರಿಯ ಅಧ್ಯಾಪಕರಾದಂತಹ ಶ್ರೀಮತಿ ಕವಿತಾ ಮೇಡಮ್ ಅವರು ಮುಖ್ಯಸ್ಥರು ಕನ್ನಡ ವಿಭಾಗ, ಇವರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಅಧ್ಯಾಪಕರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಇಷ್ಟು ಹೊತ್ತಿನ ತನಕ ಅಚ್ಚುಕಟ್ಟಾಗಿ ನಿರೂಪಣೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಡಾಕ್ಟರ್ ಶಶಿಕುಮಾರ್ ಸರ್ ಅವರು ಮುಖ್ಯಸ್ಥರು ಸೋಷಿಯಾಲಜಿ ವಿಭಾಗ, ಇವರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ.